ಎವ್ರಿಬಡಿ. ಐ ಗೆಸ್ ನಾ ಭಾಳ ದಿವ್ಸ ಆಗನ ಬ್ಲಾಗ್ ಮಾಡತ್ತೀನಿ. ಆ್ಯಕ್ಚುಲಿ ಸ್ವಲ್ಪ ಕೆಲಸ ಅದು ಇದು ಇತ್ತಲ್ಲ, ಸೊ ನನಗೆ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಸೌಂಡ್ ಕೇಳತ್ತಿಲ್ಲ ಅಂದ್ರೆ ಅಗೇನ್ ಜೋರಿಟ್ಟು ಕೇಳಿಸ್ಕೊಳ್ಳಿ. ಸೊ ದ ಥಿಂಗ್ ಇಸ್ ಟುಡೇ ಇಸ್ ವೆರಿ ಗುಡ್ ಡೇ ಬಿಕಾಸ್ ನಾ ಜಲ್ದಿ ಹೊಂಟೀನಿ. ಆಫೀಸ್ ಮುಗಿಸ್ಕೊಂಡು 6:30 ಯಾವತ್ತು ನನ್ನ ಮುಗಿತಿತ್ತು ಆಫೀಸ್. ಬಟ್ ಇವತ್ತು ಜಲ್ದಿ ಬಿಟ್ಬಿಟ್ರು ಅವರು, ಹೋಗ್ರಿ ಎಲ್ಲರೂ ಅಂತಂದು. ಐ ಮೀನ್ ಅಂಥ ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೋತಾರೆ. ಆ್ಯಂಡ್ ಸೊ ನಂಗೆ ಭಾಳ ಚಲೋ ಅನ್ಸತ್ತೈತೆ ಆ್ಯಕ್ಚುಲಿ. ಎಲ್ಲರೂ ದೇ ವರ್ ಲೈಕ್ ಸ್ಟಿಲ್ ಸ್ಟೇಯಿಂಗ್ ಇನ್ ದ ಆಫೀಸ್. ಕೆ ಬಟ್ ಆಸ್ ಲೈಕ್ ದೋಸ್ತ್ ಇಂಥ ಚಲೋ ಅಪರ್ಚುನಿಟಿ ಸಿಕ್ಕೈತಿ, ಬಡ ಬಡ ಹೋಗಿ ಅನುಷ್ಠಾಗ ಫುಲ್ ಸರ್ಪ್ರೈಸ್ ಮಾಡಿಬಿಡ್ತೀನಿ ನಾ. ಸ್ವಲ್ಪ ಲೈಕ್ ಹುಚ್ಚುಡು ಈಗೇನು ಇಲ್ಲಿ ಮಾಡಾಕಿ ಅಂತ ಹೇಳ್ತಾಳಕ್ಕಿ. ಬಟ್ ನೋಡು ಇದ್ರೂ ಇರ್ಬೋದು ಅಕ್ಕಿ ಸಮ್ಟೈಮ್ಸ್ ಚಹಾ ಕುಡಿಯೋಕದು ಅತ್ತಂದು ಇಲ್ಲ ಬ್ಯಾಸ್ರಾಗೈತಿ ಅಂತ ಹೋಗಿರ್ತಾಳೆ ಹೊರಗೆ. ಲೆಟ್ಸ್ ಸಿ. ಯಪ್ಪ ಇಷ್ಟು ಮಾತಾಡಕ್ಕೆ ನನಗೆ ಸುಸ್ತಾಗ್ಬಿಡ್ತು ಆ್ಯಂಡ್ ನನ್ನ ಕೈ ನುಸ್ಲಿಕ್ಕತ್ತದು. ಸೊ ಹಾಂ, ಆ್ಯಂಡ್ ಅಷ್ಟೇ. ಏನೋ ಹೇಳಕ್ಕೆ ಹೊಂಟಿದ್ದೆ ನೆನಪಾರ್ದೆ ಯಪ್ಪ. ಬಟ್ ನಾ ಜಲ್ದಿ ಹೊಂಟೀನಿ. ಐ ಆಮ್ ಫೀಲಿಂಗ್ ವೆರಿ ಗುಡ್. ಲೈಕ್ ಹಿಂಗೆ ಎವ್ರಿ ಟೈಮ್ ಹಿಂಗೆ ಒಂದು ವೀಕ್ಲಿ 2 ಸರಿ ಅವ್ರು ಜಲ್ದಿ ಬಿಡಬೇಕು. ಐ ಲೈಕ್ ಸೋ ಹ್ಯಾಪಿ. ಸೊ ನಾ ಈಗ ಪಿ ಜಿಗೆ ಬಂದೀನಿ ನಂದು ರೂಮ್ ಕಡೆ. ಅನುಷಾ ಇದ್ರು ನೋಡು ಮಕ್ಕಿಂದ ರಿಯಾಕ್ಷನ್ ತೊಗೊಳ್ಳೋ ಮತ್ತು ಎಲ್ಲ. ಓಕೆ, ಫ್ಲಾಪ್ ಆಯ್ತು, ಭಾಳ ಚಂದ ಫ್ಲಾಪ್ ಆಯ್ತು. ಯಾಕೆಂದ್ರೆ ರಿಯಾಕ್ಷನ್ ತೊಗೊಳ್ಳೋ ಸಾಮಾನು ಎಷ್ಟು ಶಾಣೆ. ಗಜಬ್ ಬೇಜತಿ. ಫ್ಲಾಪ್ ಆಯ್ತು. ಅಲ್ಲೇ ಇವತ್ತು ಜಲ್ದಿ ಬಿಟ್ಟಿರತ್ತಂದು ಸುಮ್ಮ ವ್ಲಾಗ್ ಮಾಡತ್ತಿದ್ದೆ ನಾನು. ಅದ್ರಾಗ ಹೇಳಿನ್ಕೆ ಅನುಷಾಗ್ ಗೊತ್ತಿರಂಗಿಲ್ಲ, ನಾ ಜಲ್ದಿ ಹೋಗಕ್ಕಿಗಿ ಸರ್ಪ್ರೈಸ್ ಮಾಡ್ತೀನಿ. ಅಕ್ಕಿ ನೋಡ್ರಿ ಹುಚ್ಚುಡು ಇತ್ತಾಗ ಜಲ್ದಿ ಬಂದಿತ್ತು ಹೇಳ್ತಾಳೆ ನೋಡ್ರಿ ಫಿಕ್ಸ್ ಅಂತಂದು ಹೇಳಿನ ಪೂರಾ ವೀಡಿಯೋದಾಗ ಎಕ್ಸ್ಪ್ಲೇನ್ ಮಾಡೀನಿ. ಸ್ನ್ಯಾಪ್ ನೆನಪಿರಲಿಲ್ಲ ಹಾಕಿದ್ದೆ, ಹುಚ್ಚುರಂಗೆ ಹಾಕಿಬಿಟ್ಟೆ. ಸಿ ಬಟ್ ಅಗೇನ್ ದಟ್ ಈಸ್ ದ ಥಿಂಗ್ ಅಲ್ಲ, ನೀವು ಮಿಸ್ಟೇಕ್ ಮಾಡಿರಿ. ಹಿಂಗೆ ಮಿಸ್ಟೇಕ್ ಮಾಡಿದ್ಮೇಲೆ ಗೊತ್ತಾಗ್ತೈತಿ, ಇದರಿಂದ ನೀವು ಲರ್ನ್ ಮಾಡ್ತೀರಿ. ನೆಕ್ಸ್ಟ್ ಟೈಮ್ ನೋಡು ಬ್ರೋ, ನೀನು ನೆಕ್ಸ್ಟ್ ಟೈಮ್ ಫಿಕ್ಸ್ ತೊಗೊಳ್ಳೋ ಮತ್ತು ವೀಡಿಯೋ ಹಾಕಿಂದ. ಖುಷಿ ಇಲ್ಲ ಈಗ ನಾ ಜಲ್ದಿ ಬಂದಿತ್ತು, ಇದಕ್ಕೆ ಬಂದಿತ್ತು ಕೇಳ್ತಾಳೆ ನನಗೆ. ಬಟ್ ನಂಗೆ ಲಾಟಿ ಚೊಕ್ಕೋಪಾಯಿ ಇವತ್ತು ನಂಗೆ ಲಿಟ್ರಲಿ ಇದ್ರದ್ದು ಎಷ್ಟು ಕ್ರೇವಿಂಗ್ ಆಗತ್ತಿತ್ತು ಗೊತ್ತು. ಲಾಟಿ ಚೊಕ್ಕೋಪಾಯ್ದಾಗ ಕ್ರೇವಿಂಗ್ ಆಗತ್ತಿತ್ತು. ಸಾರಿ ಬೈ ಅಂದಂಗೆ ಅಕ್ಕಿ ಪಾಪಾಯಿಸ್ದು ನಾವು ಏನಾರು ಆರ್ಡ್ರ್ ಮಾಡಬೇಕು. ಓಯ್ ಶಿ ಸೆಡ್ ಶಿ ವಿಲ್ ಸೆಂಡ್ ಮೀ 100 rupees. ನೋ 500 rupees. ಇಲ್ಲ, ಐ ಆಮ್ ನಾಟ್ ಸಪೋಸ್ ಟು ಸೇ ದ್ಯಾಟ್. ಬಟ್ ನಾ 500 rupees ಕೊಟ್ಟು ಆರ್ಡ್ರ್ ಮಾಡಬೇಕು. ಅದು ಅಂದರೆ 500 ವರ್ತ್ ಆರ್ಡ್ರ್ ಮಾಡ್ಬೇಕು ನಾ ಏನಾರೆ. ಇವತ್ತು ಆರ್ಡ್ರ್ ಮಾಡಿದ್ಮೇಲೆ ಹೆಂಗೆ ಆರ್ಡ್ರ್ ಮಾಡು. ಆ್ಯಂಡ್ ಅಕ್ಕಿ ನನಗೆ ಕೋಡ್ ಜನ್ರೇಟ್ ಮಾಡ್ಯಾಳು. ಓಕೆ, ಆರ್ಡ್ರ್ ಮಾಡು. ಅದು ಹೆಂಗೋ ನನಗೆ ಪ್ರಮೋಷನ್ ಕೋಡ್ ಜನ್ರೇಟ್ ಮಾಡ್ಯಾಳು. ಸೊ ಲೆಟ್ಸ್ ಯೂಸ್ ದ್ಯಾಟ್. ಅದನ್ನು ಯೂಸ್ ಮಾಡ್ಬೋದು ನಾವು. ಎಸ್, ನನ್ನ ಕ್ಯಾಮ್ರಾ ಕ್ವಾಲಿಟಿ ಯಾಕೆ ಹಿಂಗೆ ಬರ್ತೈತಿ, ಲೈಕ್ ಬ್ಲರ್. ಒಂದು ಸೆಕೆಂಡ್. ಹಾಂ, ಸೊ ಹಾಯ್ ಎವ್ರಿಬಡಿ. ಆ್ಯಕ್ಚುಲಿ ಅಬೌಟ್ ದಟ್ ಪಾಪೈಸ್, ಒಂದು ಸೆಕೆಂಡ್. ಸ್ಟೇರ್ಸ್ ಹತ್ಕೊಂಡ್ಬಂದೆ ನಾ. ಯಪ್ಪ, ಹಾಂ, ಬಿಕಾಸ್ ಲಿಫ್ಟ್ ವಾಸ್ ಅವೈಲೇಬಲ್. ಬಟ್ ಅಫ್ಕೋರ್ಸ್ ನಿಮಗೆ ಗೊತ್ತೈತಿ ನನ್ನ ಆಕ್ವರ್ಡ್ನೆಸ್ ಇದ್ದಿದ್ದ ಸಂಬಂಧ ನಾ ಹೆಂಗೆ ಶೂಟ್ ಮಾಡ್ತಿದ್ದೆ. ಯು ಕ್ಯಾನ್ ಆಸ್ಕ್ ಮೀ. ರೂಮಿಗೆ ಬಂದು ಆರಾಮ್ಸೆ ಶೂಟ್ ಮಾಡಬೇಕಾಗಿತ್ತು, ಬಟ್ ನನಗೆ ಪುರ್ಸೊತ್ತಿರಂಗಿಲ್ಲ. ಹಾಂ, ಓಕೆ. ಸೊ ಪಾಪಾಯ್ಸ್ದಿಂದ ಐ ರಿಸೀವ್ಡ್ ದ ಪ್ಯಾಕೇಜ್. ನಾವು ಯಾವುದೋ ಒಂದು ಮೀಲ್ ಆರ್ಡ್ರ್ ಮಾಡೀವಿ, ಒಂದು ಚೀಸ್ ಕೇಕ್ ಟೈಪನ್ನು ಆರ್ಡ್ರ್ ಮಾಡೀವಿ. ಅನುಸರಣಿಂದ ಶಿ ವೆಂಟ್. ಯಪ್ಪ, ಒಂದು ಕ್ವಾಲಿಟಿ ಯಾಕೆ ಹಿಂಗೆ ಬರತ್ತಿತ್ತು ಫೋನಿಂದ. ಎನಿವೆ ನಾನು ನಿಮಗೆ ತೋರಿಸ್ತೇನೆ. 1 ಸೆಕೆಂಡ್.
ಹಾಯ್ ಅಗೇನ್. ಸೊ ಇದು ಐತಿ, ನಾನು ನಿಮಗೆ ತೋರಿಸ್ತೀನಂತ ನಾವು ಏನೇನು ಆರ್ಡರ್ ಮಾಡೀವಿ ಅಂತಂದ್ರೆ. ಸ್ಮೆಲ್ಲರೇ ಮಸ್ತ್ ಬರತೈತಿ. ಏನು ಪ್ಯಾಂಪ್ಲೆಟ್ ಟೈಪ್ ಅದ. ಆ್ಯಕ್ಚುಲಿ ಇದು ಚಿಕನ್ ಮೋಸ್ಟ್ಲಿ, ಓಕೆ. ಬಟ್ ಇದ್ರಾಗ ಫ್ರೈಸ್ ಅದಾವು. ಸೊ ಅದಕ್ಕೆ ನೀವು ಇದು ನಿಮ್ಮ ವಿಚಾರ ಅಂತ. ಏನಿದು ಟೂ ಮೆನಿ ಪೇಪರ್ಸ್. ಬ್ಲೂಬೆರಿ, ನಂಗೆ ಬೆರೀಸ್ ಇದ್ದಿದ್ದು ಸೇರ್ತಿತ್ತು. ನಂಗೆ ಬ್ಲೂಬೆರಿ, ಸ್ಟ್ರಾಬೆರಿ, ಆಲ್ಬೆರಿ ಎಲ್ಲ ಸೇರ್ತಿತ್ತು. ಸೊ ನಾ ಅದ್ರಾಗ ಚೀಸ್ ಕೇಕ್ ಅದೇ ಆರ್ಡ್ರ್ ಮಾಡಿದೆ. ಅವ್ರು ಇನ್ನೊಂದು ಸ್ಪೂನ್ ಕೊಟ್ಟಿದ್ರು ಚಲೋ ಆಗ್ತಿತ್ತು, ಬಟ್ ನಾನು ಚೆನ್ನಾಗಲ್ಲ. ಇಟ್ಟು ನಮಗಂತೂ ಸಾಲಂಗಿಲ್ಲ. ಇಟ್ಟು ನಾ ಒಬ್ಬಾಕಿನೇ 10 ಬಾಕ್ಸ್ ಇಂಥವು ತಿಂತೀನಿ. ಮತ್ತು ನಾ ತೆಳ್ಳಗಾಗಬೇಕು, ಭಾಳ ದಪ್ಪ ಆಗೀನಿ ಮತ್ತು ಭಾಳ ಗೋಲು ಆಗೀನಿ ಅಂತಂದು ನಾ ಭಾಳ ತಲೆ ಕೆಡ್ಸ್ಕೊತಿರ್ತೀನಿ. ನಾವು ರೋಲ್ ಮೀಲ್ ಆರ್ಡರ್ ಮಾಡಿದ್ವಿ, ವೆಜ್ ರೋಲ್ ಮೀಲ್. ಅಲ್ಲಿ ಭಾಳ ಏನಂದ್ರೆ ಇದು ವೆಜ್ ರೋಲ್ ಮೀಲ್ ಅದ. ಲೈಕ್ ನಂಗೆ ಇದ್ರ ಮೀಲ್ ಬೋಲತ್ತು ಇದು ಒಂದು ರೋಲ್, ಆ್ಯಂಡ್ ಅದ್ರ ಕೂಡ ನಂಗೆ ಫ್ರೆಂಚ್ ಫ್ರೈಸ್ ಸಿಗ್ತದೆ. ದಟ್ ಈಸ್ ದ ಮೀಲ್ ಕಾಂಬಿನೇಷನ್. ಆ್ಯಂಡ್ ಅದ್ರ ಕೂಡ ನಾವು ಡೆಸರ್ಟ್ ಇದು ಆರ್ಡರ್ ಮಾಡೀವಿ. ಆ್ಯಂಡ್ ಉಸ್ಕೆ ಬಾದ್ ಇದು ಐತಿ. ಆ್ಯಂಡ್ ಬರ್ಗರ್ದು ಹಾಗೆ ಫ್ರೆಂಚ್ ಫ್ರೈಸ್ ಮತ್ತು ಬರ್ಗರ್ ಆಪ್ಷನ್ ಅದ. ಬಟ್ ನಾನ್ ವೆಜ್ದಾಗ ಭಾಳಕ್ಕೂನೇನೋ ಅದಾವೆ ಆಪ್ಷನ್ಸ್. ಯು ಕ್ಯಾನ್ ಚೆಕ್ ದಟ್ ಔಟ್. ಆ್ಯಂಡ್ ನಾ ಪ್ರೊಮೋ ಕೋಡ್ ಮತ್ತು ಅಗೇನ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ನೀವು ಅಗೇನ್ ಅದನ್ನು ಯೂಸ್ ಮಾಡಿರಿ. ಆಫರ್ಸ್ ಎಲ್ಲ ಚಲೋ ಸಿಗ್ತಾವೆ. ಆ್ಯಂಡ್ ಹಾಂ, ಬಟ್ ಯೂಸ್ ಮಾಡಿರಿ, ಆಫರ್ ಸಿಗ್ತೈತೆ, ಚಲೋ ಆಫರ್. ನನಗೆ ಏನು ಕೋಡ್ ಜನ್ರೇಟ್ ಮಾಡಿದ್ರಲ್ಲ, ಐನೋ ಒಂದಕ್ಕೆ ಚೆಕ್ ಕೊಟ್ಟಾರ ಅವರು. ನನಗೇನು ಕೋಡ್ ಜನ್ರೇಟ್ ಮಾಡಿದ್ರಲ್ಲ, ನಾನು ಅದನ್ನೇ ಯೂಸ್ ಮಾಡಿದೆ. ನಂಗೆ 150 ಮಿನಿಟ್ ಆಫ್ ಆಯ್ತು. ಆ್ಯಂಡ್ ಇದು ಐತಿ. ಚಲೋ ಐತಿ. ವಿ ಶುಡ್ ಮೇಕ್ ವಿಡಿಯೋ ಅಗೇನ್. ಸ್ಕ್ರಿಪ್ಟ್ ರೆಡಿ ಮಾಡ್ಕೊತೀನಿ. ಅದು 6ಕ್ಕಿಂತ ಪೆಲ್ಲನ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಇಲ್ಲ ಅಂದ್ರೆ ನನ್ನ ಐತಿ ಕೆಚಪ್. ಜಲ್ದಿ ನಾ ಈಗ ಶಾರ್ಟ್ ವಿಡಿಯೋ ಮಾಡ್ತೀನಿ. ಸಿ ಯು ಆಫ್ಟರ್ ಸಮ್ ಟೈಮ್. ಬೂಯ್. ಸೊ ಹಾಯ್ ಎವ್ರಿಬಾಡಿ. ಆ್ಯಕ್ಚುಲಿ ಅದೆಲ್ಲ ನಾವು ತಿಂದು ಅದರದ್ದೆಲ್ಲ ವಿಡಿಯೋ ಮಾಡಿ ನಿಮಗೆ ತೋರಿಸಿ ತಿನ್ನೋದ್ರಾಗ ಅರ್ತಿಲ್ಲ, ಬಿಕಾಸ್ ನನಗೆ ಮತ್ತು ಹೊಟ್ಟೆ ಕಡಿಬಾರ್ದು. ಬಟ್ ಜೋಕ್ಸ್ ಅಸೈಡ್, ಸೊ ಅದೆಲ್ಲ ತಿಂದು ಮತ್ತು ನಾವು ತಳಗ ನಾರ್ಮಲ್ ಊಟ ಮಾಡೋಕ್ಕೆ ಹೋದ್ವಿ. ಬಿಕಾಸ್ ನಾ ಅಷ್ಟರ ಮೇಲೆ ಕೂತಿದ್ದೆ ಅಂದ್ರೆ ನಂಗೆ ಮಿಡ್-ನೈಟ್ ಮತ್ತು ಎಚ್ಚರಾಗಿ ಹಸು ಹಾಕಿತ್ತು ಫಾರ್ ವೆಜ್. ನಾ ಮತ್ತು 8:30 ಹಂಗೆ ತಳಗ ಹೋಗಿ ಒಂದು ಚಪಾತಿ ಚೂರು ರೈಸ್ ತಿಂದು ವಾಕಿಂಗ್ ಮಾಡಿ ಬಂದ್ವಿ ವಾಪಸ್. ಆ್ಯಂಡ್ ಅಮ್ಮಗೆ ಅಜ್ಜಿಗೆಲ್ಲ ಫೋನ್ ಮಾಡಿ ಮಾತಾಡಿದ್ದೆ ಅವ್ರಿಗೆ. ಆ್ಯಂಡ್ ಈಗ ನಾ ಮುಕ್ಕೊಳಕ್ಕೆ ಹೊಂಟೀನಿ, ಬಿಕಾಸ್ ನಾಳೆ ಮತ್ತು ನಂದು ಆಫೀಸ್ ಅದ. ಸೊ ಎನಿವೆ, ಬಾಯ್ ಎವ್ರಿಬಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸಪೋರ್ಟ್ ಮಾಡತ್ತೀರಿ, ಹಿಂಗೆ ಮಾಡಿರಿ. ಆ್ಯಂಡ್ ಕಮೆಂಟ್ ಮಾಡಿರಿ ಏನಾರೇ. ಮತ್ತು ನಾ ನೆಕ್ಸ್ಟ್ ಎದ್ರ ಮೇಲೆ ವ್ಲಾಗ್ ಮಾಡಲಿ ಅದನ್ನು ಕಮೆಂಟ್ ಮಾಡಿರಿ. ಬಿಕಾಸ್ ಸಮ್ಟೈಮ್ಸ್ ನಂಗೆ ಗೊತ್ತಾಗಂಗಿಲ್ಲ. ಹಿಂಗೇನಾರೇ ನಾ ಹೊರಗೆ ಹೊಂಟೀನಿ ಆರ್ ಎಲ್ಸ್ ಏನಾರೇ ನಾ ಬೇರೆ ಔಟ್ ಆಫ್ ದಿ ಅದರ್ ಆ್ಯಕ್ಟಿವಿಟೀಸ್ ನಾ ಮಾಡಿದ್ದೆ ಅಂದ್ರೆ ನಾ ಅದನ್ನು ಅಫ್ಕೋರ್ಸ್ ವ್ಲಾಗ್ ಮಾಡಿರ್ತೀನಿ. ಬಟ್ ನಂದು ಏನಾಕೈತಿ, ನಾ ಮುಂಜಾನೆ ಜಲ್ದಿ ನಂದು ರೂಟೀನೇನು ಮುಂಜಾನೆ ನಾ ಹೇಳ್ತೀನಿ, ಆಫೀಸ್ಗೆ ಹೋಗ್ತೀನಿ, ವಾಪಸ್ ಬರ್ತೀನಿ, ಊಟ ಮಾಡ್ತೀನಿ, ಮಲ್ಕೊಂಡ್ಬಿಡ್ತೀನಿ, ಮುಗೀತು. ಸೊ ನಾ ಡೈಲಿ ವ್ಲಾಗ್ ಮಾಡಿದ್ರು ನಿಮಗದು ಬೋರಿಂಗೇ ಅನಿಸೋದು. ಆ್ಯಂಡ್ ಬಿಕಾಸ್ ನಾ ಇಂಡಿವಿಜುವಲ್ ಇರ್ತೀನಿ ವೀಡಿಯೋದಾಗ, ಸೊ ಅಫ್ಕೋರ್ಸ್ ಅದು ನಿಮಗೆ ಬೋರಿಂಗ್ ಅನಿಸೋದು. ಅದ್ರ ಸಂಬಂಧ ಏನಾರ ಹಿಂಗೆ ಕಮೆಂಟ್ ಮಾಡಿರಿ ನನಗೆ. ಐ ಮೀನ್ ಅಫ್ಕೋರ್ಸ್ ಮಾಡತ್ತೀರಿ, ನಾ ಅದಕ್ಕೆ ರಿಪ್ಲೈ ಮಾಡ್ತಿರ್ತೀನಿ, ನಂಗೆ ಭಾಳ ಚಲೋ ಅನಿಸ್ತೈತಿ. ಬಟ್ ಐ ಆಮ್ ಸೇಯಿಂಗ್ ಲೈಕ್ ನೆಕ್ಸ್ಟ್ ಯಾವುದಾರೆ ಹಿಂಗೆ ನಿಮಗೊಂದು ಟಾಪಿಕ್ ಇತ್ತು ನಿಮ್ಮ ಕಡೆ, ಸೊ ಐ ವಿಲ್ ಸಿ. ನಾ ಅದ್ರ ಮೇಲೆ ಮ್ಯಾಕ್ಸಿಮಮ್ ರಿಸರ್ಚ್ ಮಾಡಿ ಐ ವಿಲ್ ಟ್ರೈ ಟು ಮೇಕ್ ಅ ವಿಡಿಯೋ ಆನ್ ದ್ಯಾಟ್. ಸೊ ಹಾಂ, ನನ್ನ ಕೈ ನುಸಾಕತ್ತು. ಫಾರ್ ನಾವ್, ಬಾಯ್ ಎವ್ರಿಬಡಿ. ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ, ಗುಡ್ ನೈಟ್.